ವಾಟ್ಸ್ಆಪ್ ಗಾಯ್ಸ್, ನಾವಿವತ್ತು 24 hours ಚಾಲೆಂಜ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚಾಲೆಂಜ್ ಮಾಡ್ತಾ ಇದ್ರು. ನಾನು ಒಂದು ಚಾಲೆಂಜ್ ಮಾಡೋಂತ ಇದ್ದೀನಿ. ನಾನು ಆವಾಗ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ಬೋದು. ನಾನು ಅವಾಗ ಚಾಲೆಂಜ್ ವಿಡಿಯೋಸ್ ಮಾಡ್ತಾ ಇದ್ದೆ. ಇವಾಗ ಮತ್ತೆ ಚಾಲೆಂಜ್ ವಿಡಿಯೋ ಮಾಡೋಂತ ಇದ್ದೀನಿ. ಅದೇ ನಂದು ಅಡ್ವೆಂಚರ್ ಆಗಿ 24 ಗಂಟೆ ಬೈಕ್ ಮೇಲೆ ಕುಂತಿರ್ಬೇಕು. ಆಗೀತಾ ಇಲ್ಲ ಅಂತ ನೋಡೋಣ. ನಾವು ಗಿವ್ ಅಪ್ ಮಾಡೋ ಮಕ್ಕಳಲ್ಲ, ಆದರೂ ಗಿವ್ ಅಪ್ ಮಾಡಿದ್ರೆ 24 hours ಇರೋಣಂತ ಇದ್ದೀನಿ ಬೈಕ್ ಮೇಲೆ. ನೋಡೋಣ. ಫಸ್ಟು ರೂಲ್ಸ್ ಹೇಳ್ಬಿಡ್ತೀನಿ ಬೈಕಿಂದು. ರೂಲ್ಸ್ ಏನಂದರೆ 24 hours ಬೈಕಿಂದ ಇಳಿಯಂಗಿಲ್ಲ. ಸ್ಟ್ಯಾಂಡ್ ಹಾಕಿಂದು ನಿಂತ್ಕೋಬೋದು, ಕುತ್ಕೋಬೋದು, ಮಲ್ಕೋಬೋದು ಬೈಕಾಗೆ. ಅದಾದಮೇಲೆ ಊಟ ತಿಂಡಿ ಎಲ್ಲದು ಬೈಕ್ ಮೇಲೆ ಮಾಡಬೇಕು. ಆಮೇಲೆ ಉಚ್ಚೆಯೋದು ಕಕ್ಕ ಮಾಡೋದು ಎಲ್ಲ ನೋಡೋಣ ಏನೇನು ಮಾಡ್ತೀನಿ. ಸಿಚುವೇಶನ್ ತಕ್ಕಂಗೆ ಇದು ಮಾಡೋದು. ಬಟ್ ಯಾವುದೇ ಕಾರಣಕ್ಕೂ ಏನೇ ಆದರೂ ಬೈಕ್ ಬಿಟ್ಟು ಇಳಿಯಂಗಿಲ್ಲ. ಬೈಕಾಗೆ ಫ್ಯೂಲ್ ಬೇರೆ ಇಲ್ಲ. ಬೈಕ್ನ ತೊಳ್ಸೋಣ ಅಂತ ಮಾಡಿದೆ. ಬೈಕ್ ತೊಳ್ಸೋದಾಗಲಿ ಏನೇ ಆಗಲಿ ನಾವು ಬೈಕ್ ಮೇಲೆ ಇರಬೇಕು. ನೋಡೋಣ, ಫನ್ನಿ ಆಗಿರ್ತೈತಿ ಇವತ್ತಿನ ವೀಡಿಯೋ. ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಸ್ಟಾಗ್ರಾಮಾಗೆ 1,98,000 ಫಾಲೋವರ್ಸ್ ಇದ್ದಾರೆ. ಇನ್ನೊಂದು 98 ಇನ್ನೊಂದು 2,000 ಬೇಕಷ್ಟೇ. 200K ಆಗೈತೆ. ಇವತ್ತಿನ ಚಾಲೆಂಜ್ನ ಕ್ರೇಜಿಯಾಗಿ ಮಾಡೋಣ. ಸ್ಟೇಟ್ಯೂನ್ ಆಗಿರಿ ನನ್ನ ಜೊತೆ. ಈಗ ಸದ್ಯಕ್ಕೆ ಈಗ ನಾವು ಒಬ್ಬನೇ ಏನೇ. ಈಗ ಯಾರು ಬರ್ತಾರೆ ನೋಡೋಣ. ಈಗ ಸಾಗದಾಗಿದ್ದೀನಿ. ಪಿಂಟು ನಕ್ಕಿನಿ ಕ್ರೇಜಿಯಾಗಿ ಮಾಡೋಣ ಚಾಲೆಂಜ. ಸ್ಟೇಟ್ಯೂನ್ ಆಗಿರಿ ಗಾಯ್ಸ್. ಬರ್ರಿ ಈಗ ಫಸ್ಟ್ ತಿಂಡಿ ತಿನ್ಬೇಕು. ತಿಂಡಿ ತಿಂದು ಮಾಡೋಣ ಗೈಸ್. ಇವಾಗ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು ಈಗ 8:30 ಈಗ ಸ್ಟಾರ್ಟ್ ಮಾಡೋಣ. ಇನ್ನು ನಾಳೆ ಬೆಳಗ್ಗೆ 8:30 ತನಕನೂ ಇದೇ ಬೈಕ್ ಮೇಲೆ ಇರಬೇಕು. ನಂಗೆ ಇವತ್ತೇ ಆಗ್ತಾ ಇರೋದು ಎಂತ ಗೊತ್ತಾ, ಉಣ್ತು ತಿಂತು ಕಕ್ಕ ಮಾಡ್ತು ಅವೆಲ್ಲ ಬಿಡ್ರಿ ಸೆಕೆಂಡ್ರಿ. ಮಲ್ಗೋದು ಹೆಂಗೆ ಅಂತ ಗೊತ್ತಿಲ್ಲ. ಕಾರಾಗೆಲ್ಲ 24 hours ಮಾಡ್ತಾರೆ. ನಾನು ನೆಕ್ಸ್ಟು ಕಾರ ಮಾಡ್ತೀನಿ 24 hours ಚಾಲೆಂಜ. ಇದೇನಾದ್ರು ಒಳ್ಳೆ ರೀಚ್ ಸಿಕ್ಕರೆ ಮಾತ್ರ. ನೀವು ಕಾಮೆಂಟ್ ಮಾಡಿರಿ ನೆಕ್ಸ್ಟ್ ಯಾವ ಥರ ಚಾಲೆಂಜ್ ಮಾಡೋಣ ಅಂತ. ಇದಕ್ಕೆ ಮಲ್ಗೋದು ನಂಗೆ ಭಾರಿ ಕಷ್ಟ ಅನಿಸ್ತೈತಿ. ಹೆಂಗೆ ಗೊತ್ತಿಲ್ಲ. ಇನ್ನೊಬ್ಬಿದ್ರೆ ಅವ್ನ ಎದೆ ಮೇಲೆ ಬಿತ್ಕೊಬಿಡ್ಬೋದು. ಪ್ರಾಬ್ಲಮ್ ಏನಿರೋದಿಲ್ಲ. ನನಗೆ ಫುಲ್ಲು ಮುಕ್ಳರೇ ಕಾನ್ಫಿಡೆನ್ಸ್ ಐತಿ. ನಾವು ಮಾಡ್ತೀನಿ ಅಂತ. ಫಿಟ್ ಮಾಡೋ ಮಕ್ಕಳೇ ಎಲ್ಲ ಸ್ಟಾರ್ಟ್ ಮಾಡಿದೆ. ನಾವು ಗೊತ್ತಲ್ಲ ಮಲ್ನಾಡು ಮಕ್ಕಳು, ಕ್ವಿಟ್ ಮಾಡೋ ಮಕ್ಕಳೇ ಅಲ್ಲ. ಇವಾಗ ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಜೈ ಶ್ರೀರಾಮ್ ಅಂತ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಯಾವ ಥರ ಇರ್ತೀನಿ ನನಗಂತೂ ದೇವರೇ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಒಂದು ಇಡೀ ಡೇನೂ ಗಾಡಿ ಓಡಿಸಿದ ದಿನ ಎಲ್ಲ ಇದಾವೆ. ಬಟ್ ಇವತ್ತು 24 hours ರಾತ್ರಿನೂ ಗಾಡಿ ಮೇಲೆ ಇರ್ಬೇಕಲ್ಲ. ತಿನ್ನೋದು ಉಣ್ಣೋದು ಗಾಡಿ ಮೇಲೆ ಮಾಡ್ಬೇಕಲ್ಲ. ನೋಡೋಣ. ಸೀಟು ಆಲ್ಮೋಸ್ಟ್ ಕಂಫರ್ಟ್ ಐತೆ. ನೋಡೋಣ. ಈ ಚಾಲೆಂಜಿಗೆ ಏನಾದರೂ ಒಳ್ಳೆ ಲೈಕು ಕಾಮೆಂಟು ಶೇರು ಸಬ್ಸ್ಕ್ರೈಬ್ ಎಲ್ಲ ಕಸುವಾಗಿ ಏನಾದ್ರು ಬಂತಂದ್ರೆ ನೆಕ್ಸ್ಟ್ ನೀವು ಯಾವ ಗಾಡಿ ಹೇಳ್ತೀರಿ ಅದೇ ಗಾಡಿಗೆ ಮಾಡೋಣ ಅಂತ ಇದ್ದೀನಿ. 24 hours ಚಾಲೆಂಜು ಮಾಡೋಣ. ಅದೇ ಇದಕ್ಕೆ ಈಗ ಫಸ್ಟು ಫ್ಯೂಲ್ ಹಾಕ್ಸಿಂದು ಇದು ಮಾಡೋಣ. ಗೋ ಕಸುವಾಗಿ ಚಾ ಕುಡ್ಕೊ ಬರೋಣ ಅಂತ. ಚಾ ಕುಡ್ಕೊಂಡು ನಮ್ದು ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಅಂಡಿ ತಿಂಡಿ ಐತಾ? ಎಂತ ಐತಿ ತಿಂಡಿ? ನಮಗೆ ಪಾರ್ಸಲ್ ಎಂತ ಐತೆ ಅಂಡಿ ತಿಂಡಿ? ಪಲಾವ ಪಾರ್ಸಲ್. ಹಾಂ 2 ಪ್ಲೇಟ್ ಕೊಡ್ರಿ. ನಮ್ಮ ಜೊತೆಗೆ ಪಿಂಟುನು ಸೇರ್ಕಿದ ಚಾಲೆಂಜ್ ಮಾಡೋಕ್ಕಾಗಿ. ಈ ಕಡೆ ನೋಡ ಬೈಕಿನ ಕುತ್ಕೊಳ್ಳ, ಬೈಕಿನ ಇಳಿಬೇಡ. ಹೌದಲ್ಲ. ಇವಾಗ ಇಲ್ಲಿಂದ ತಿಂಡಿ ತಿನ್ಕೊಂಡು ಅಲ್ಲಿಂದ ಇಲ್ಲಿ ಹೆಂಗೆ ತಂದ್ಕೊಂಡ ತಿಂಡಿನ ಆಂಟಿ ಇಲ್ಲಿ ಕೊಡ್ರಿ ಅಂದ್ರೆ ಬಂದು ಇಲ್ಕೊಂಡು ತಗೊಳ್ರ ಅಂದ್ಬಿಟ್ರೆ ಏನಾರು ಒಂದು ಮಾಡೋಣ. ಚಹಾ ಬೇಕಲ್ಲ. ಚಹಾ ಇಲ್ಲ ಅಂದ್ರೆ ಅಕ್ಕಲ್ಲ. ಅದೊಳ್ಳೆ ಮದ್ದಿದ್ದು ಅನ್ಕಡ ನಮ್ಮ ತಿನ್ನಿದ್ದು ನೀವು. ಇವಾಗ ಈ ಕಸುವ ತಿನ್ನೋಣ. ಹಿಡ್ಕ ಪಲಾವ್ ಸ್ಮೆಲ್ ಪಲಾವ್ ಗೈಸ್. ಇವಾಗ ತಿಂಡಿ ತಿನ್ನೋಣಂತ ಒಂದು ಖಾಲಿ ಬಂದೀವು. ಇದಕ್ಕಿಂತ ಪ್ಲೇಸ್ ಬೇಕಾ? 5 star ಹೋಟ್ಲ ತಿಂದ್ರು ಇಲ್ಲಿ ತಿನ್ನೋ ಮಜಾ ಸಿಗೋದಿಲ್ಲ. ಪಾಪ ಪಿಂಟು ಮನೆಗೆ ಬಂಗಾರದಂಗೆ ಉಣ್ಕೊಂಡು ತಿನ್ಕೊಂಡಿದ್ದ. ಕೂಡ ನನ್ನ ತಿಂಡಿ ಕೂಡ ಕೈಗಿ ತೊಳ್ಕೊಳ್ಳಲ್ಲ ಈ ಹುಡ್ಗ. ನಂಗಂತೂ ಇವಾಗಲೇ ಅಂಡುರಿಯಾಗಿ ಸ್ಟಾರ್ಟ್ ಆತಪ್ಪ ದೇವ್ರೆ. ಇನ್ನೂ ಟೈಮ್ ಎಷ್ಟೈತಿ ಗೊತ್ತಾ? ಇವಾಗ 9 ಗಂಟೆ. ಇನ್ನೂ ನಾಳೆ ಬೆಳಗ್ಗೆ 8:30 ತನಕ ಮಾಡ್ಬೇಕು. ನೋಡೋಣ ಎಂತ ಮಾಡ್ತೀವೋ. ಈ ತರ ಕಷ್ಟ ಬರುತ್ತಂತ ಅನ್ಕೊಂಡಿರ್ಲಿಲ್ಲ. ಅದೇ ಈ ತರ ಕಷ್ಟ ಜೀವನದಾಗ ಒಂದಿನ ಗೈಸ್. ಆಂಟಿ ಪಲಾವ್ ಕಾಳು ಕಡೆ ಹಾಕ್ದು ತುಂಬಿವಲ್ಲ. ಬೋಡೆಕಾಳು ಅಂದ್ರೆ ನಿಮಗೆ ಗೊತ್ತಾ? ಎಲ್ಲ ಬಾಯ್ ಬಿಟ್ಟಿ ಅವಾಗ ನಮ್ಮನೆ ಬೆಳಿತೀವಿ ನೀವು ಬೋಡೆಕಾಳನ್ನ. ಇವಾಗೆಲ್ಲ ಇಲ್ಲ ಗೈಸ್. ಆಂಟಿ ಅಂಗಡಿ ಪಲಾವ್ ತಿನ್ರಿ. ಒಣ ಕಣ ಚಟ್ನಿ ಮಸ್ತು ಬಜ್ಜಿ. ಬಾ ಕುಷ್ಕ ಬೇಗ. ಒಟ್ಟಿವಲ್ ಬೈಕ್ನಾಗ ಗಬ್ಬೆ ಬುಸ್ತು. ಹಿರಿಯಾ ಎಡಗೈ ಇಟ್ಬಿಟ್ಟು ನಾವು ಅನ್ನ ತಿಂತೀರ ಏನು ಎಗ್ ರೈಸ್ ತಿಂತೀರ? ಎಡಗೈ ಸೇರ್ಕಿತೀಯಾರೆ. ಮತ್ತೆ ಎಂತ ಮಾಡೋದು? ಹಾಕ್ಲೇಬೇಕು ಆ ಟೈಮಲ್ಲಿ. ಇದಂತ ಪಲ್ಯ ಕಣ. ಸಾಗು ಇದು. ಬೇಡ ನಾವು ಮೊಸರು ಬಜ್ಜಿ ಹಾಕ್ತೀವಿ. ನಂಗೂ ಸಾಗು ಬೇಡ. ಎಡಗೈ ಮುಟ್ಟಿನದಾತಿಯ ಹೋಗದ್ಬಿಟ್ಟೆ. ಎಡಗೈ ನಿಕ್ಕಿತೀಯಲ್ಲ. ಹಾಕ್ ಮರ ನೀ. ಆಯ್ತು ನೀನೇ ದೊಡ್ಡವನಪ್ಪ. ಇದೊಂಚೂರು ಹೊಡಿ.
ಇದು ಮತ್ತೆ ಬಾಯಲ್ಲಿ ಗಚ್ಚ ಇವರಪ್ಪ ಪಿಂಟು ಅಂತ ಕರೆಕ್ಟಾಗಿ ಹೆಸರು ಇಟ್ಟದೆ. ಆಂಟಿ ಅಂಗಡಿ ಮೊಸರು ಇದೆಲ್ಲ ನಮಗ್ ಗೊತ್ತು. ಯಾವ್ದೋ ಇದು ತೀರ್ಥ ಅಷ್ಟೇ ಹಚ್ಚಿದೆಯಲ್ಲಪ್ಪ, ಆನ್ಯನೇ ಬರ್ತಿಲ್ಲಪ್ಪ, ಇದು ನೀರು ತರ ಬರ್ತೈತಿ. ಅಕ್ಕಿ ಬೇಡ ಚೆನ್ನಾಗಿಲ್ಲ ಶೇ ತಿಂಡಿ ಎಲ್ಲ ಗೊಬ್ಬೆ ತಗೋತ. ಏನ್ ತಿಂತಾ ಇದೀವಿ ಅಂತ ತಿಂದಾದ್ಮೇಲೆ ಅರ್ಥ ಆಗಲ್ಲ. ಎಡಗೈ ತಿಂದ್ಯಾ ಬಲಗೈ? ಬಲಗೈ ತಾನೇ. ರೈಟ್ ಹ್ಯಾಂಡಾ ಮತ್ತೆ ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ ಇದು ಹಾಕ್ದೆ ಕೈ. ಮತ್ತೆ ಬಾಯಿಗೆ ಎಂತ ಹಾಕಿದ್ದೆ? ನಾ ಇಂಗ್ಲೀಷ್ ತೋತಿದ್ದೆ ಬಡ್ಗೆ ಗಿಡ್ಗೆ ಗೊತ್ತಾಗ ನೋವ್ತೈತಿ ಎಲ್ಲ ಕಡೆ. ಹೋಗ ಇಷ್ಟು ಬೇಗ ಹಿಂದು ಕುತ್ಕಪ್ಪ ಗೊತ್ತಾಯ್ತು. ಹಿಂದೂ ಕುಟ್ರೆ ನರ್ಕನ್ನೋದು ನಂಗೆ ಗೊತ್ತು. ಅದು ನೋಡೋಣ ಪಿಂಟು ಚಾಲೆಂಜ್ ಕಂಪ್ಲೀಟ್ ಮಾಡ್ತಾನ ಕ್ವಿಟ್ ಮಾಡ್ತಾನ ಅಂತ ಈಜು ಹೊಡಿಬೇಕು ಅನ್ಸೈತಿ. ಗಾಡಿನೇ ಕೆಳಗೆ ಇಳಿಸ್ಬೇಕು. ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ಬೇಕಂದ್ರೆ ಪಲಾವ್, ಆಂಟಿ ಪಲಾವ್ ಚೆನ್ನಾಗೈತಿ. ಹೆಸರು ಹೆಂಗೈತೆ ಆಂಟಿ ಪಲಾವ್. ಸಬಾಸ್ ಕನ್ನಡ. ಪಕ್ಕ ಪಿಂಟು ಜ್ಯೂಸ್ ತಂದಾನೆ, ತಣ್ಣು ಮಾಜಾ ಕುಡ್ಕೊಂಡು ನೋಡೋಣ ಇವತ್ತು 24 hours ಯಾವ ಥರ ಇರ್ತೀವಿ ಅಂತ. ಇವಾಗಲೇ ಅಂಡೆಲ್ಲ ಕಿರ್ರ ಅಂತ ಐತೆ. ರಾತ್ರಿ ರಾತ್ರಿ ಇರೋದು ಮಜಾ, ಇವಾಗಲ್ಲ ರಾತ್ರಿ. ಇಲ್ಲೇ ರೋಡಾಗ ಹೋಗ್ತಾ ಕಬ್ಬಿನ ಕಂಡ್ರು ಬಸ್ಸು ಕಬ್ಬಿನ ಕುಡಿ ಅಂತ ಹೊಂಟಿವ. ಕೈಸಕ್ಕ ಎಂತ ಹಾಕೋದಿಲ್ಲ. ಹೌದಾ ಒಳಗೆ ತಂದಿಲ್ಲ ನೀನು. ಸ್ವಲ್ಪ ದೂರ ನಾವು ಒಂದು ವಿಡಿಯೋ ಮಾಡ್ತಾ ಇದೀವ. 24 ಗಂಟೆ ಬೈಕ್ ಬಿಟ್ಟು ಇಳಿಯಂಗಿಲ್ಲ. ಉಣ್ಣೋದು ತಿನ್ನೋದು ಎಲ್ಲ ಬೈಕ್ ಮೇಲೆ. ಹಾಂ ಎಲ್ಲಾದರೂ ಒಟ್ಟು 24 ಗಂಟೆ. 24 ಗಂಟೆ ಒಂದಿನ ತಗೊಳ್ರಿ. ಚೆನ್ನಾಯ್ತಾ ಚಾಲೆಂಜು? ಏನಂತೀರಿ, ಕಂಪ್ಲೀಟ್ ಮಾಡ್ಬೋದಾ 24 ಗಂಟೆ ಬೈಕಾಗೆ? ಮಾಡ್ಬೋದು ಪುನಃ ಚೆನ್ನಾಗಲ್ಲ. ಚಾಲೆಂಜು ಏನೋ ಒಂದು ಕ್ರೇಜಿ ಆಗಿ ಹೋಗ್ತಾ ಇದ್ದೇವೆ ಒಂದು ಹಂತದಾಗೆ. ನೋಡೋಣ ಇದು ಎಲ್ಲಿ ತನಕ ಹೋಗಿದೆ ಅಂತ. ಮುಖ ಸೆಕೆ ಆಗ್ತೈತಲ್ಲ, ಈಜು ಹೊಡಿಬೇಕು ಅನ್ಸ್ತೈತೆ. ಎಲ್ಲೋಣ ಏನಾದ್ರು ಮಾಡಿ ಈಜು ಹೊಡಿಬೇಕು, ಒಟ್ಟು ಮೈ ತಣ್ಣು ಮಾಡ್ಕೋಬೇಕು. ಹೊಲಿಗೆ ಆಗ್ತಾನ ಗಾಡಿ ತಗೋರಿಗೆ. ನಾನೇನೇ ತಪ್ಪು ಮಾಡ್ದೆ ಅಂದ್ರೆ ಗಾಡಿಯಿಂದ ಇಳಿಬಾರ್ದಲ್ಲ, ಗಾಡಿಯಿಂದ ಇಳಿಬಾರ್ದು, ಮೈಯು ತಣ್ಣಗಾಗು ಬಾಡಿ. ಆ ಥರ ಏನಾದ್ರು ಮಾಡಿಸೋ ಆ ಥರ ಜಾಗ ನಮ್ಮ ಮಲೆನಾಡಾಗೆ ಅದಕ್ಕೆ ಕಡಿಮೆ ಏನಿಲ್ಲ. ಹೋಗಿ ಶುದ್ಧವಾಗಿ ಸ್ನಾನ ಮಾಡ್ತೀವಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಕೊಡಲ್ಲ, ಲೈಕ್ ಕೊಡಲ್ಲ, ಎಂತೆಂತ ಕೊಟ್ಬಿಡ್ರಿ. ಒಂದೇ 1000 ಹಾಲು ನೋಡಿದಾರಪ್ಪ. ಮುಕ್ಕಳೇರೆ ಸುಸ್ತಂದ್ರೆ ಮುಕ್ಕಳೇರೆ ಸುಸ್ತಾಗ್ತೈತಿ. ಸುಸ್ತಂದ್ರೆ ಕುಂತು ಕುಂತು ಅಂಡೆಲ್ಲಾನು ಹಿಂಗೆ ಸುಮ್ಮನೆ ಪಿಂಟು ಮೇಲೆ ವರ್ಕಿ ಬಿಟ್ರೆ ಫುಲ್ ಮುಕ್ಕಳೇರೆ ನಿದ್ದೆ ಬರ್ತೈತೆ. ಹಿಂಗೆ ಒಂದು 10 ನಿಮಿಷ ಮಲ್ಕಿಂದು ಆಮೇಲೆ ಎದ್ದೇಳ್ತು. ಈಗೇನೋ ಆಗೈತಿ, ರಾತ್ರಿ ಕಷ್ಟ ಐತಿ, ಭಾರಿ ಕಷ್ಟ ಐತಿ. ನೋಡೋಣ ಏನೇನು ಆಗೈತಿ. ನಂಗೆ ಯಾಕೆ ಇವಾಗಲೇ ಕ್ವಿಟ್ ಮಾಡ್ಬಿಡೋಣ ಅಂತ ಅನಿಸ್ತೈತಿ. ಚಾಲೆಂಜ 1 GB ಡಾಟಾ ಬೇರೆ ಹಾಕಿನದೆ. ಯಾಕೆ ಫೋನ್ ಮಾಡಿದೆ? ಯೋಗೇಶ್ ಫೋನ್ ಮಾಡ್ತೇನೆ. ಹಲೋ, ವಿಡಿಯೋ ಮಾಡ್ತಾ ಇನ್ ಕಣ. 24 hours ಬೈಕ್ ಚಾಲೆಂಜ್. ಅದಕ್ಕೆ ಶಿವಮೊಗ್ಗ ಈಗಂತ ಶಿವಮೊಗ್ಗ ಬರಲಾ? ಬಾ ಬ್ರದರ್ ಬಾ. ಬಂದು ಏನಿಲ್ಲ 24 ಗಂಟೆ ಹಾಕಿತಿ. ನೀ ಅಂತ ಅಂತಿ ನಾವು ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀವ. 12 ತಾಸು ಮಾಡ್ತೀರಾ. ಆಮೇಲೆ ನೀನ್ 24 ಗಂಟೆ ವಿಡಿಯೋ ಬೇಕಾಗಿತ್ತ? ಅಯ್ಯಪ್ಪ ಅದೆಲ್ಲ ತಾನೆ. ಯಪ್ಪ 24 ಗಂಟೆ ವಿಡಿಯೋ ಅಪ್ಲೋಡ್ ಮಾಡ್ತೀಯ. ಲಾಜಿಕ್ ನಾ ಮಾತಾಡ್ತಾ ಇದ್ದೇನೆ. ಆಮೇಲೆ ನಾವು ಮಾಡೋದಂತ ಕಣ ಬೈಕಾಗೆ 24 ಗಂಟೆ ಬೈಕ್ ಹೊಡಿ. ಬೇಕಿದ್ರೆ ಪೆಟ್ರೋಲ್ ಜಾಸ್ತಿ ಇದ್ರೆ ಎಂಥದ್ದು ಬೇಡ, ಕಟ್ ಮಾಡಿ. ನಂಗೆ ನಿದ್ದೆ ಬರ್ತೈತೆ, ಮಲ್ಕಿಬೇಕು. ಬೈಕಾಗೆ ಬೈಕಾಗೆ ಕಣ, ರಾತ್ರಿ ಬೆಳ್ತನಕ ಬೈಕಾಗೆ. ಶಿವಮೊಗ್ಗ ಬತ್ತು ಬ್ರದರ್ ಬಾ. ಎಷ್ಟೊತ್ತು ಸಿಗ್ತಿ? ಗಂಟೆ ಫ್ರೀನೇ. ಬೆಡ್ಶೀಟ್ ಗಿಶೀಟ್ ತಗಬಾ, ನಾವೇ ಬೈಕಾಗೆ ಮಲ್ಕಿತ್ನಿ. ಹುಬ್ಳೆ ಬೈಲಿ ಹೋಗೋಣ. ನಾವಲ್ಲಿ ಇದ್ರಾಗ ಮಲಗ್ತೀವಿ, ಮೇಲೆ ನೀನು ಬೈಕಾಗೆ ಮಲಗಿರಿ, ಒಳಗೆ ಬೈಕ್ ಇಟ್ಕೊಂಡು ಮಲಗ್ಬೋದು. ಸರಿ, ಆ ತುಂಬಳ ಬೆಲ್ಲಿ ಬತ್ನೀರು ಗೈಸ್. ಇವಾಗ ಶಿವಮೊಗ್ಗ ಅಂತ ರೆಡಿ ಆದಿವ. ಇವಾಗ ಪಿಂಟು ಬೈಕ್ ಹೊಡಿತಾನೆ. ಕಾಪ್ಯಪ್ಪ ಅಂತಾರ, ಕಾಪ್ಯ ಹೋಗಿತ್ತು ಮನುಷ್ಯಗೇನೆ. ಗೈಸ್ ರೆಡಿ, ಇವಾಗ ಶಿವಮೊಗ್ಗ ಹೋಗೋಣ. ನಮಗೆ ಶಿವಮೊಗ್ಗ ಒಂಥರ ಸಾಗರ ಇದ್ದಂಗೆ ಆಗ್ಬಿಟ್ಟಿದಪ್ಪ. ಅವ್ನು ಕರೀತಾನೆ ನಾವು ಹೋಗ್ಕೊ, ಕರೀತಾನೆ ನಾವು ಹೋಗ್ಕೊ. ಹಿಡಿದೇ ಯಾರ ಪೊಲೀಸು? ಹಿಡಿದೇ ಯಾರ? ಇಲ್ಲ ಅವರು ಯಾವುದೋ ಬೇರೆ ಕೇಸ್ ಮೇಲೆ ಬಂದಿದ್ದಾರೆ. ಹಾಂ, ಹಿಡಿತಲ್ಲ ಆರಾಮಾಗಿ. ಯಾವುದೋ ಬೇರೆ ಕೇಸ್ ಮೇಲೆ ಬಂದಿದ್ದಾರೆ. ಹೌದಾ? ಸರಿ. ಯೋಗೇಶ ರೂಮಿಗೆ ಬನ್ನಿ ಹೊಡ್ಕೊಂತ ಅವ ಇವಾಗ ನಾವು ಬೈಕ್ ಬಿಟ್ಟು ಇಳಿಯಂಗಿಲ್ಲ ಕಣ. ಚಾಲೆಂಜು ನಿದ್ದೆ ಎಲ್ಲ ಬೈಕ್ ಮೇಲೆ. ಇವರೆಲ್ಲ ನೋಡಕ್ ಬಂದಾರೆ ಸುಮಾರು. ಈಗ ಮಧ್ಯಾಹ್ನದಾಗ ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ. ಈಗ ಉಣ್ಬೇಕಲ್ಲ, ಚೀಪ್ ಆ್ಯಂಡ್ ಬೆಸ್ಟ್ ಆಗಿರ್ಲಿ ಅಂತ ಯೋಗೇಶ್ನ ಹತ್ರನೇ ಊಟ ಥರ ಕೇಳಿದೆ. ಊಟ ತಬರ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಒಂದ್ ಹೊತ್ತು ಊಟ ಕೊಡಕಲ್ಲ ನಂಗೆ. ಒಂದ್ ಬಾಕ್ಸ್ ಹಾಕಿ ಬಾ. ಆಕ್ಚುಲಿ ಈಗ ನಾಯಿಗೆ ತಂದಂಗೆ ತರ್ತಾರೆ ಊಟ, ನಂಗೆ ಗೊತ್ತು. ಯಾವ ತರ ಊಟ ತಂದ್ರೆ ನೋಡೋಣ. ಭಿಕ್ಷುಕಿಗೆ ಏನಾದ್ರು ತಂದಂಗೆ ತಂದ್ರೆ ಮಾತ್ರ ಅಪ್ಪ ಊಟ ತಗೊಳ್ಳಿ, ತಮ್ಮ ಊಟ ತಗೊಳ್ಳಿ. ಯಾವ ಬಾಕ್ಸ್ ಇದು? ಯಾವ ಬಾಕ್ಸ್ ಇದು? ಏನ ತಂದಿಯ? ತಾಯಿ ಪಲಾವ್. ಬಿಸಿ ಇರ್ತದೆ, ಬಿಸಿ. ಸೇಮ್ ನಾಯಿಗೆ ತಂದಂಗೆ ತಂದರೆ. ಇರ್ಲಿ ತಗ
ಇನ್ನು ಬೇಗ ಒಂದೆರಡು ತುತ್ತು ತಿನ್ ಸಾಕು. ಹಿಡ್ಕೊಂಡು ತಿನ್ನ ತಿನ್ನಿಸ್ಲೆ ನಾನೇ. ಪಿಂಡು ತಿನ್ನ ನಿಂಗೆ ಬೇಡ ಹೊಟ್ಟೆ ತುಂಬಿದ. ಯಾವ ಬಾಕ್ಸ್ ಹೇಳಿದ? ಅಯ್ಯಪ್ಪ ಮಗ ಯಾವ ಬಾಕ್ಸ್ ಹೇಳಿದ? ಲಂಚ್ ಬಾಕ್ಸ್ ಬ್ಯಾಗ್ ಒಳಗಿದ್ದು ಬಾಕ್ಸಿಗೆ ಹೇಳಿದ್ದೇನೆ ತೊಳೆದಿಟ್ಟಿರೋದು. ಬೇಡ ನಂಗೆ ಸಾಕು ಉಂಡೆ ಒಂದು ತುಂಡೆ. ರಾತ್ರಿ ಫಿಶ್ ಊಟ ಮಾಡೋದು ಡೈರೆಕ್ಟ್. ಓಕೆ ಇವಾಗ ಸ್ಪೈಸಿ ಮಮ್ಮರ ಸಾಯ್ತಂಗ ಖಾರ ಅಂತ. ಇವಾಗ ಇಲ್ಲಿಂದ ಹೊಂಟಿವ ಎಲ್ಲ ರೆಡಿ ಇದಾರೆ. ಉಂಬ್ಳೆ ಬೈಲಿ ಹೋಗ್ತಾ ಇದೀವ ಬ್ಯಾಕ್ ವಾಟ್ರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಅದು ಇದು ಮಳ್ಳರಿಯನ ಅಂತ. ಹೆಂಗಿದ್ರು ದಿನ ಕಳೆದ್ರೆ ಸಾಕೈತೆ. ಹಣ್ಣು ಮಾತ್ರ ಹೆಂಗ್ ಆಗ್ತೈತೆ ಅಂದ್ರೆ ಖುಷಿ ಆಗ್ತೈತೆ ಮಾತ್ರ. ಜೊತೆನಾಗಿರಿ ಏನಾದ್ರು ಒಂದು ಮಾಡೋದೇನು ಗ್ಯಾಸ್. ಈಗ ಒಂದು ಆಫ್ ರೋಡ್ ಐತಂತೆ, ಆಫ್ ರೋಡ್ ಮಾಡೋಣ. ಉಂಬ್ಳೆ ಬೈಲಿ ಹೋಗಿ ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡೋಣ ಹುಡುಗ್ರ ಜೊತೆಗೆ ಸೇರಿ. ಗಾಯ್ಸ್ ಇಲ್ಲಿ ಉಂಬ್ಳೆ ಬೈಲಿ ಬಂದಿವ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಇವಾಗ ಆ ಕಡೆ ಹೋಗೋಣ ಶಿಟಿನಾಗಿರಿ. ಗಾಯ್ಸ್ 7 ಗಂಟೆ ಐತಿ. ಮಾಡ್ಕಿಂತಲ್ಲ ಬನ್ನಿ ತಿನ್ನಾಗೆ ನಮ್ಗಾಗಿ ಎಗ್ ರೋಲ್ ಮಾಡಿ ತಂದೆ. ಈಗ ಇದನ್ನ ಬೈಕೆ ಕುತ್ಕೊಂಡು ಈಗ ಕಸುವ ತಿನ್ನೋಣ. ತಗೊಳ ಪಿಂಡು ಗೈಸ್, ಇದನ್ನ ಕಸುವ ತಿನ್ಕೊಂಡು ಸಿಕ್ತು. ಹೆಂಗಿದೆ ಪಿಂಡು? ಮಸ್ತಾಗಿತ್ತಲ್ಲಿ ಮಗ ಅದೊಂಚೂರು ಹಾಕಿ ಬಿಡಲ್ಲ ನಾವು ಬೈಕಿಂದ ಇಳಿಯೋದಿಲ್ಲ. ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ಬೆಳಗ್ಗಿಂದ ಕುಂತು ತಲೆಕೆಟ್ಟು ಹೋಯ್ತೆ. ಇದ್ರ ಮೇಲೆ ಮಲ್ಗೋದೈತಿ ಇವತ್ತು ದೊಡ್ಡಪ್ಪ ಮಲ್ಕಿನದು. ಇವಾಗಲೇ ಅದಕ್ಕೆ ನಿಲ್ಸೋದಕ್ಕೆ ಸೊಳ್ಳೆಲ್ಲ ಕಸ್ತಿದಾವ. ಇನ್ನು ಎಲ್ಲಿ ಮಲ್ಗ ಅಂತ ಗೊತ್ತಿಲ್ಲ. ಯೋಗಿ ರೂಮ್ ಕೆಳಗೇನ ನೋಡಬೇಕು ಏನು ಮಾಡೋದಂತ. ಇದೆ ಒಂದು ಐಡಿಯಾ ಮಾಡೋಣ. ನಮ್ಮ ರೂಮ್ ಕೆಳಗೆ ಮನೆ ಐತಲ್ಲ, ಮನೆ ಒಳಗೆ ಬೈಕ್ ಹೊಡೆದ್ಬಿಡ. ಕರೆಕ್ಟ್ ಅಲ್ಲ? ನೋಡ್ತೀವಿ ಎಂತ ಮಾಡೋದು ಅಂತ. ಮುಕ್ಳಲ್ಲಿ ಸೊಳ್ಳೆ ಕಸ್ತಿದಾವು. ಎಲ್ಲಿ ಮಲ್ಗೋದು ಹೆಂಗಂತ ಏನು ಕತೆ ಅಂತ. ಬೈಕ್ನ ಆಫ್ ಮಾಡ್ಕೊ ಬಂದೀವಿ. ಎಂತಕ್ಕಂದ್ರೆ ಈ ಯೋಗೇಶ್ವರ್ ಏರಿಯಾ ಐತಲ್ಲ, ಏರಿಯಾದಾಗೆ 10 ಗಂಟೆ ಮೇಲೆ ಏನಾದರೂ ಬೈಕಿಗೆ ಸ್ಟಾರ್ಟ್ ಮಾಡ್ಕೊಂಡೇನಾದ್ರು ಹೋದ್ವಿ ಅಂದರೆ ಇವರಿಗೆ ಬಾಯಿ ಮೇಲೆ ಹೊಡೆದು ಹೊರ ಕಳಿಸ್ತಾರೆ. ಅದಕ್ಕೆ ಬೈಕ್ ಆಫ್ ಮಾಡ್ಕೊ ಬಂದೀವಿ. ಇವಾಗ ಇಲ್ಲೇ ಇವ್ರು ಈ ಶೆಡ್ ಐತಲ್ಲ, ಈ ಶೆಡ್ಡಾಗೆ ಮಲ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಪಿಂಟು. ಏನೋ ಮಗ ರೆಡಿಯನ? ರೆಡಿಯಪ್ಪ ಮಲ್ಗಕ್ಕೆ. ನಂಗೆ ಮದ ಮುಕ್ಳಲ್ಲಿ ಸುಸ್ತಾಗೈತಿ. ಮಗ ಬೆಡ್ಶೀಟ್ ತಂದು ಕೊಡಿ. ಬೆಡ್ಶೀಟ್ ಎಲ್ಲ ತಂದ್ರದೆ ಅಂತೂ ರೋಡಾಗ ಮಲಗಿಸ್ತಾ ಇದ್ದೀರಲ್ಲ ನಮ್ಮನ್ನ. ಜೀವನದಾಗ ಏನಿಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಸರಿ ಬೋಸಡಿಕೆ ಗೈಸ್ ಆ್ಯಕ್ಚುಲಿ ಇವ್ರು ಬರೋದೇ ಅಮಾಸಿ ಹುಣ್ಣಿಮೆಗೆ. ನಮಗೆ ಬಂದು ರಾತ್ರಿ ಬಂದು ಇಲ್ಲಿ ತಲೆ ಹಟ್ಟು ಕೂಗಿ ಪಾಗಿ ಇಲ್ಲಿ ನಮಗೆ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಇವ್ರು ಎದ್ದು ಜೂಟ್ ಹಾಕಾರೆ. ಅಕ್ಕಪಕ್ಕ ಮನೆಯವ್ರು ಬೆಳಗ್ಗೆ ಎದ್ದು ನಮಗೆ ದಂಗ್ತಾರೆ. ಇನ್ನೊಂದು ಕರ್ಸಿ ನಮಗೆ ಹಡ್ತೀನಿ ನನ್ನ ಮಕ್ಳು ಜೂಟ್ ಹಾಕಾರೆ. ಸುಸ್ತಾಗ್ಬಿಡೈತಿ. ನನ್ನ ಹತ್ರ ಅಂತೂ ಆಗೋದಿಲ್ಲ ಬೈಕಾಗ ಕುಂತು ನೋಡೋಣ. ಹಿಂಗೆ ಮಲ್ಕಿದ್ನಿ ಶಿಸ್ತಾಗಿ. ನಂಗೆ ಬಿಡ್ಸಿಡ್ ಬೇಕಪ್ಪ. ಸುಮ್ಮನೆ ಇನ್ನು ಹಾಕಿಂದು ಸುಮ್ಮನೆ ಅಲ್ಲಿ ಇದು ಹತ್ರ ಹೋಗ್ರಿ, ಜಾತ್ರೆ ಹತ್ರ ಆರ್ಕೆಸ್ಟ್ರಾ ಹಾಕಿರ್ತಾರೆ ನೋಡಕ್ ಪಡಕದ ನಿಜಾನ? ಮುಖ ಸೊಳ್ಳೆ ಇದಾವ ಹೊರಸ್ತಾನದೇ ಬೆಡ್ಶೀಟ್. ಅಲ್ಲ ನಾಟಕ ನೋಡಕ್ ಹೋಗ್ಲಿ ಮಗ ಬೈಕ್ ಬಿದ್ದೋಗೈತಿ. ಈ ತರ ಹಿಂಸೆ ಕೊಟ್ರೆ ಯಾರು ಬರ್ತಾರೆ? ಓಯ್ ಮಂಜ ಸ್ವಲ್ಪ ಮುಂದಾರ ಮಲಗಿರಲಿ. ಹಿಂಗೆ ಮಲಗಿದ್ರೆ ಬೆಳಿಗ್ಗೆ BBMP ತುಂಬಿ ಹೋಗ್ತಾರೆ ಗಾಡಿ. ಆಕ್ಚುಲಿ ಹುಡ್ರು ಮಾತ್ರ ಮುಕ್ಳಲ್ಲಿ ಕಷ್ಟ ಪಡ್ತಾ ಇದಾರೆ. ಸಪೋರ್ಟ್ ಮಾಡ್ರಿ. ಅಲ್ಲದೆ BBMP ಪಿಂಟಲ್ ಮುಳ್ಸಿಂತ ಹೋಗ್ಬಿಟ್ಟಾರ್ಲೆ. ಈ ಪಿಂಡು ಬರೀ ಮಲ್ಕೇಳ ಬರ. ಗೈಸ್ ಮಲ್ಗಿದ್ದೆ ನಾನು ಪಿಂಟು. ಗುಡ್ ನೈಟ್, ಬಾಯ್. ಆರ್ಕೆಸ್ಟ್ರಾ ದೊರೆಯುತ್ತದೆ, ಸಂಪರ್ಕಿಸಿ. ಗೈಸ್ ಆ್ಯಕ್ಚುಲಿ ಮಲಗ್ಯಾರೆ, ನಾವು ಹೊರಟ್ವಿ. ಪಿಂಟು ಅಯ್ಯ ಹೇಳೋ ಗೈಸ್, ಮುಕ್ಳಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಪಿಂಟು. ಅಯ್ಯ 3:30 ಆಯ್ತೈತಿ. ಎರಡನೇ ನಂಗಂತೂ ಮಲಗಾಗ್ತಿಲ್ಲ. ಮುಕ್ಳಲ್ಲಿ ಸೊಳ್ಳೆ ಕಸ್ತಾ ಇದ್ದಾವು. ಅದೇ ನಿಜನೂ ಬರ್ತಿಲ್ಲ. ಒಂಥರ ಸೆಕೆ ಆಗ್ತೈತಿ. ಅದಕ್ಕಾಗಿ ಈಗ ನಾನು ಚಾಲೆಂಜ್ ಕ್ವಿಟ್ ಮಾಡ್ತಾ ಇದೀನಿ. ಪಿಂಟು ಮಲ್ಗಿತೀಯಾ? ನೀನ್ ಮಗಣ ನಾ ಬೇಕ್ರೆ 25 ಬಸ್ಗೆ ಹೊಡಿತೀನಿ ಅಣ್ಣ. ಇದಾಗಲ್ಲಪ್ಪ. ಗೈಸ್ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಎಂತಂತಿ ಪಿಂಟು? ಹೆಂಗಿತ್ತು? ಇಲ್ಲೆಲ್ಲ ಕೆಳಗಿಂದೆಲ್ಲ ನೋತೈತಿ. ಸುಮ್ಮನೆ ಮನೆಗಿದ್ದೆ. ನನ್ನ ಜೊತೆ ಬಂದೆ. ಇವ್ನ ಹತ್ರ ಇನ್ನೂ 24 hours ಚಾಲೆಂಜ್ ಮಾಡ್ಕೊಂಡಿವ. ಗೈಸ್ ಒಬ್ಬನೇ ಮಾಡ್ತಾ ಇದ್ದವ, ಇಬ್ರು ಆಗಿ ಮಾಡಿದೀವ. ಸಖತ್ತಾಗಿತ್ತು, ಮಸ್ತಿತ್ತು. ಸುಮ್ನಿರಾ ಮಾತಾಡ್ಬೇಡ. ಮಸ್ತಿತ್ತು, ಕ್ರೇಜಿ ಆಗಿತ್ತು ಇವತ್ತಿನ ಚಾಲೆಂಜ್ ಮಾತ್ರ. ಮತ್ತಿನ್ನು ನೋಡ್ರಿ, ಮಾಡೋದಾದರೆ ಕಂಪ್ಲೀಟ್ ಮಾಡೋದು ಭಾರಿ ಕಷ್ಟ. ಬೈಕಿಂದು, ಕಾರಿಂದಾದರೆ ಏನಾದ್ರು ಒಂದು ಮಾಡ್ಬೋದು. I hope you guys enjoy this video. If you guys did, make sure to subscribe my YouTube channel and I see you guys in the next video. Stay sexy, bye. See you in the next video. Good night, bye.